ಇನ್ನು ಗೃಹ ಜ್ಯೋತಿ ಅಷ್ಟೇ ಅಲ್ಲ, ಅನ್ನಭಾಗ್ಯದಲ್ಲೂ ಕೂಡ ಜಾತಿ ಲೆಕ್ಕಾಚಾರ ಆಗ್ತಾ ಇದೆ. ಈ ಹಿಂದೆ ಅನ್ನಭಾಗ್ಯ ಯೋಜನೆಗೂ ಜಾತಿ ಕೇಳಿತ್ತು ಸರ್ಕಾರ. ಗೃಹ ಜ್ಯೋತಿ ಅಷ್ಟೇ ಅಲ್ಲ, ಅನ್ನಭಾಗ್ಯಕ್ಕೂ ಕೂಡ ಜಾತಿ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಬಿಜೆಪಿ ನಾಯಕರು. ಅಕ್ಕಿ ಕೊಡೋದ್ರಲ್ಲೂ ಜಾತಿ ಎಳೆದು ತಂದಿದ್ದಕ್ಕೆ ವಿಪಕ್ಷಗಳು ಟೀಕೆಯನ್ನ ಮಾಡ್ತಿದ್ದಾವೆ. ಇದೀಗ ಗೃಹ ಜ್ಯೋತಿ ಗ್ಯಾರಂಟಿ ಪರಿಷ್ಕರಣೆಯಲ್ಲೂ ಕೂಡ ಎಡವಟ್ಟನ್ನ ಮಾಡ್ಕೊಳ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಜಾತಿ ಪ್ರಮಾಣ ಪತ್ರವನ್ನ ಸರ್ಕಾರ ಇದೀಗ ಕೇಳ್ತಾ ಇರುವಂತದ್ದು. ಈ ದಾಖಲೆಗಳನ್ನ ಕೊಡಬೇಕಲ್ವಾ? ಆ ಸಂದರ್ಭದಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಕೂಡ ನೀವು ಕೊಡಬೇಕಾಗುತ್ತೆ. ಹಾಗಾದ್ರೆ ಜಾತಿ ಪ್ರಮಾಣ ಪತ್ರವನ್ನ ಕೇಳ್ತಾ ಇರೋದು ಯಾಕೆ? ಒಂದ್ ಕಡೆನಲ್ಲಿ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನೀವು ಜಾತಿಯನ್ನ ಆಧಾರವಾಗಿ ಇಟ್ಕೊಂಡು ಈ ಫ್ರೀ ಬೀಸ್ ಗಳನ್ನ ಕೊಡ್ತೀರಾ ಅಂತ ಅಂದ್ಮೇಲೆ ಬಡವರು, ಮಧ್ಯಮ ವರ್ಗದವರು ಅವರೆಲ್ಲ ಎಲ್ಲಿಗೆ ಹೋಗಬೇಕು? ಹಾಗಾದ್ರೆ ಸರ್ಕಾರ ಯಾವಾಗ್ಲೂ ಕೂಡ ನಾನು ಬಡವರ ಪರವಾಗಿದ್ದೀವಿ, ಬಡವರ ಪರವಾಗಿ, ಬಡವರಿಗೋಸ್ಕರ ಅವ್ರು ಮುಂದೆ ಬರಬೇಕು, ಅವ್ರ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೊಡ್ತಾ ಇರುವಂತ ಈ ಫ್ರೀ ಬೀಸ್ಗಳು ಇದೀಗ ಜಾತಿ ಲೆಕ್ಕಾಚಾರವನ್ನ ಇಟ್ಕೊಂಡು ಕೊಡ್ತೀರಾ? ಯಾಕಂತ ಅಂದ್ರೆ 2028ರ ವಿಧಾನಸಭೆ ಚುನಾವಣೆ ಬರುತ್ತೆ. ಅದಕ್ಕೆ ಅಡಿಪಾಯವನ್ನ ಮಾಡ್ಕೊಳ್ಳೋದಕ್ಕೆ ನೀವು ಈ ಸ್ಕೀಮ್ಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆಯಾ? ಆ ಪ್ರಶ್ನೆಗಳು ಒಂದ್ ಕಡೆನಲ್ಲಿ ಬರ್ತಾ ಇದ್ರೆ, ಮತ್ತೊಂದ್ ಕಡೆನಲ್ಲಿ ಇಷ್ಟು ದಿನ ವಿರೋಧ ಪಕ್ಷ ಕೇವಲ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅನ್ನುವಂತಹ ಟೀಕೆಯನ್ನ ಮಾಡ್ತಾ ಇತ್ತು. ಆದ್ರೆ ಇದೀಗ ಜಾತಿಯನ್ನ ಮನದಲ್ಲಿಟ್ಕೊಂಡು ಫ್ರೀ ಬೀಸ್ ಗಳನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅಂತ ವಿರೋಧ ಪಕ್ಷ ಇದೀಗ ಟೀಕೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಎಲ್ಲಾ ದಾಖಲೆಗಳನ್ನ ಕೇಳ್ತೀರಾ ನೀವು? ಅದು ಅವಶ್ಯಕ. ಯಾರು ಅರ್ಹರು, ಯಾರು ಅನರ್ಹರು ಅಂತ ತಿಳಿದುಕೊಳ್ಳೋದಕ್ಕೆ ದಾಖಲೆಗಳು ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಆದ್ರೆ ಜಾತಿ ಪ್ರಮಾಣ ಪತ್ರ ಯಾಕೆ ಇದ್ರಲ್ಲಿ? ಫ್ರೀ ಬೀಸ್ ಅನ್ನ ನೀವು ಮಧ್ಯಮ ವರ್ಗದವರಿಗೆ, ಬಡವರಿಗೆ ಕೊಡ್ತೀರಾ ಅಂತ ಅಂದಮೇಲೆ ಇಲ್ಲಿ ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆನೇ ಇಲ್ವಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು.